ಮಧ್ಯಾಹ್ನ 12:15ಕ್ಕೆ ನಮ್ಮ ಅಧ್ಯಕ್ಷರು ಏನಿದ್ದಾರೆ ಅಲ್ಲಿ ಭೇಟಿಯಾಗಿದ್ದೆ. ಎಲ್ಲ ವಿವರಣೆಗಳನ್ನು ಸುಮಾರು 1 ಗಂಟೆ 15 ನಿಮಿಷ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದೇನೆ. ಎಲ್ಲ ಅವರು ಸಂಪೂರ್ಣವಾಗಿ ನಮ್ಮ ಹೇಳಿಕೆಗಳನ್ನು ಎಲ್ಲನೂ ಅವರು ಸ್ವೀಕಾರ ಮಾಡಿದ್ದಾರೆ. ಮುಂದಿನ ವಿಚಾರವನ್ನು ತಿಳಿಸ್ತಾರೆ ಅಂತ ಹೇಳಿದ್ದಾರೆ. ಅವರು ಏನು ಉತ್ತರ ಕೊಟ್ಟರು ಸರ್? ಶೋಕಾಸ್ ನೋಟಿಸ್ಗೆ ಏನು ಉತ್ತರ ಮುಂಜಾನೆ ಹೇಳಿಬಿಟ್ಟಿನ ರವೆ ಉತ್ತರಗಳು ಸರ್. ಈಗ 6 ಪುಟಗಳು ಅಂತ ಹೇಳಿದ್ರಿ ಸರ್. ಪ್ರಮುಖವಾಗಿ ಏನೆಲ್ಲ ಅಂಶಗಳಿಲ್ಲ ಅಂತ? ಎಲ್ಲ ಅಂಶಗಳು ಮುಂಜಾನೆ ಹೇಳಿನಿ. ಈಗ ಎಲ್ಲ ಇಲ್ಲಿ ಹೇಳಿದ್ದೇನೆ, ಅಲ್ಲಿ ಹೇಳಿದ್ದೀನಿ, ಇನ್ನಷ್ಟು ವಿವರವಾಗಿ ಹೇಳಿದ್ದೀನಿ. ಅವರೆಲ್ಲರೂ ಶಿಸ್ತು ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅದನ್ನು ಗಮನಕ್ಕೆ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಅವರು ಅಂದರೆ ಅವರು ನಿಮಗೆ ಅಂದರೆ ಸ್ಪಂದನೆ ಹೇಗಿತ್ತು? ಯಾಕಂದರೆ ನಿಮ್ಮ ಅಸಮಾಧಾನವನ್ನು ಒತ್ಕೊಂಡು ನೀವು ಹೋಗಿದ್ದು ಅವ್ರ ಮುಂದೆ ಶೋಕಾಸ್ ನೋಟಿಸ್ ಸ್ವರೂಪದಲ್ಲಿ ಅವರ ಸ್ಪಂದನೆ ಹೇಗಿತ್ತು? ಸ್ಪಂದನೆ ಪಕ್ಷದ ಹಿತದೃಷ್ಟಿಯಿಂದ ಏನೇನು ಆಗಬೇಕು, ಯಾವ ರೀತಿ ಮುಂದಿನ ದಿವಸಗಳಲ್ಲಿ ವಕಫ್ ಹೋರಾಟ ಏನು ಮಾಡ್ತಾಯಿದ್ವಿ ಅದ್ರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಈ ಹಿಂದುತ್ವ ವಕಫು ಕಾಂಗ್ರೆಸ್ ವಿರುದ್ಧ ತಮ್ಮ ಹೋರಾಟ ಮುಂದುವರಿಸಿದೆ ಅಂತ ಹೇಳಿದ್ರು. ಮುಂದುವರಿಸಿ ಅಂತ ಇದೇ ರೀತಿ ಹೋರಾಟ ಮುಂದುವರಿಸಿ ಅಂತ ಹೇಳಿದ್ರು ಸರ್. ಇದೇ ರೀತಿ ಮತ್ತೆ ಅವರು ಅಂದರೆ ಪಕ್ಷದ ವೇದಿಕೆಯಲ್ಲಿ ಈಗ ಅಧ್ಯಕ್ಷರ ಜೊತೆಗೆ ಹೋಗಬೇಕು ಅನ್ನೋದು ಹೇಳಿದ್ರೆ ಅಥವಾ ಹೇಗೆ ಸರ್? ಇಲ್ಲ, ಈಗ ನೀವು ಏನು ಹೋರಾಟ ಮಾಡ್ತಾ ಇದ್ದೀರಿ, ಒಳ್ಳೆಯ ಹೋರಾಟ. ಇಡೀ ದೇಶದಲ್ಲೇ ಕರ್ನಾಟಕ ವಕಫ್ ವಿಷಯದಲ್ಲಿ ಭಾಳ ಗಂಭೀರವಾಗಿ ತಗೊಂಡು ಪ್ರವಾಸ ಮಾಡಿ ಏನು ವರದಿ ಕೊಟ್ಟಿದ್ದೀರಿ ನಿಜಕ್ಕೂ ಪ್ರಶಂಸನೀಯ ಇದೆ. ಇದು ಭಾಳ ಅವಶ್ಯಕತೆ ಇತ್ತು ಮತ್ತು ಹಿಂದುತ್ವ ಅವಶ್ಯ ಇದೆ. ಅದರ ಜೊತೆಗೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬಗ್ಗೆ ಹೆಚ್ಚು ಅದರ ಕಡೆ ಆದ್ಯತೆ ಕೊಡಿ, ಪಕ್ಷದ ಆಂತರಿಕ ವಿಚಾರದಲ್ಲಿ ಆದ್ಯತೆ ಕೊಡಬೇಡಿ. ಅಂದರೆ ವಂಶವಾದದ ವಿರುದ್ಧ ಮಾತಾಡಬೇಡಿ ಅಂದ್ರೆ ಯಾವುದು ವಂಶವಾದದ ವಿರುದ್ಧ ನೋಡ್ರಿ, ಏನು ಮಾತಾಡ್ರೆ ಅಲ್ಲಿ ಒಳಗೆ ನಾವು ಮಾತಾಡಿ ಏನೇನು ನಿಮಗೆ ಕೊಡಬೇಕು ಅದನ್ನು ನಾವು ಕೊಡ್ತೀವಿ. ಏನು ಒಳಗೆ ಏನು ಹೇಳ್ಯಾರ ಅವ್ರು ನಾವು ಮನಸ್ಸಿನಾಗ ಇಟ್ಕೊಂಡು ಕೆಲಸ ಮಾಡಿ ಸರ್. ಈಗ ಪಕ್ಷ ವಿರೋಧಿ ಯಾರು ಏನು ಮಾಡ್ಲಿಕ್ಕಾಗೋದಿಲ್ಲ ಸರ್. ಇದನ್ನು ಮುಂದುವರ್ಸ್ಕೊಂಡು ಹೋಗ್ರಿ ಅಂದ್ರೆ ಅರ್ಥನು ಪಕ್ಷ ಸಂಘಟನೆ ಸಲುವಾಗಿ ವಕಫ್ ಇರ್ಬೋದು, ಹಿಂದುತ್ವ ಇರ್ಬೋದು, ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡಿದ್ರೆ ಅರ್ಥನು ಜಗಳಾಡಿರ್ಬೇಡ್ರಿ ಅಂತ ಹೇಳ್ತಾರೆ. ಆಂತರಿಕ ವಿಚಾರಗಳನ್ನು ಹೊರಗೆ ಮಾತಾಡಬೇಡ್ರಿ. ಏನೇ ಇದ್ದರೂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಗೃಹ ಮಂತ್ರಿಗಳು ಅವರೆಲ್ಲ ಮುಂದೆ ಹೇಳುವಂಥ ಅಧಿಕಾರ ಇದೆ, ನೀವು ಹೇಳಿ ಅಂತ ಸರ್. ಇನ್ನೊಂದು, ಈಗ ಏನೇ ಹೋರಾಟ ಮಾಡಬೇಕಾದ್ರೂ ಪಕ್ಷದೊಂದು ಹೋರಾಟ ನಡೀತಾ ಇದೆ, ಯತ್ನಾಳ್ ಅವ್ರದ್ದೊಂದು ಹೋರಾಟ ನಡೀತಾ ಇದೆ. ಅದೇ ರೀತಿಯಾಗಿ ಪ್ರತ್ಯೇಕವಾಗಿ ನೋಡಿ, ನಮಗೆ ಇಷ್ಟೇ ಹೇಳಿದ್ದವ್ರು. ಇವತ್ತೇನು ನೀವು ಹೋರಾಟ ಮಾಡಿದ್ದೀರಿ ಒಳ್ಳೆಯದು, ಒಳ್ಳೆ ರೀತಿಯಿಂದ ಹೋಗಲಿ. ನಿಮ್ಮ ಎಲ್ಲ ಭಾವನೆಗಳನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳಿಗೆ ನಾನು ಕಮ್ಯುನಿಕೇಷನ್ ಮಾಡ್ತಿರ್ತೀವಿ. ಸದಾನಂದ ಗೌಡರು